ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಚಿತ್ರ ಮಧು ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ. ಏನಂತ ಅಂದರೆ ನಮ್ಮ ಯಜಮಾನ್ರದ್ದು ಬರ್ತ್ಡೇ. ಪೂಜೆ ಮಾಡ್ತಾಯಿದ್ದಾರೆ ಅವರು. ಡಿಸ್ಟರ್ಬ್ ಮಾಡೋದು ಬೇಡ. ನೈಟ್ ಸೆಲೆಬ್ರೇಷನ್ ಎಲ್ಲ ಆಯಿತು. ಜಸ್ಟ್ ಸಿಂಪಲ್ಲಾಗಿ ನಾನೇ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಅವ್ರು ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಅವರಲ್ಲೇ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ನಾನಿನ್ನೂ ಮುಖ ಕೂಡ ತೊಳೆದಿಲ್ಲ. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರಂತೆ. ನಾನು ತಿಂಡಿ ಮಾಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಾವು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಟಿಫನ್ ಮಾಡಬೇಕು. ಟೊಮೆಟೊ ಪಲ್ಯ, ದೋಸೆ ಇಟ್ಟು ತರಬೇಕು ಈಚೆ. ಟೊಮೊಟೊ ಪಲ್ಯ ಮಾಡ್ತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಷ್ಟರಲ್ಲಿ ನಾನು ಟೊಮೊಟೊ ಪಲ್ಯ ಮಾಡಿ ಇಡ್ತೀನಿ. ಬರ್ಡೇ ಬಾಯ್ ಔಟ್ಫಿಟ್ ತೋರಿಸ್ತೀನಿ. ಏನು ಸಖತ್ತಾಗಿ ಕಾಣಿಸ್ತಾರೆ. ಇದು ಬರ್ಡೇ ಬಾಯ್ ಕಾಣ್ತಾ ಇಲ್ಲ. ಬರ್ಡೇ ಬಾಯ್ ನೋಡಿದ್ರಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಒಂದು ವಾಕ್ ಬನ್ನಿ ಬರ್ಡೇ ಬಾಯ್. ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವಾ? ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತವ್ರ ಇಲ್ವೋ ಅಂತ, ಆಯಿತಾ? ನನಗೇನೋ ಚೆನ್ನಾಗಿ ಕಾಣಿಸ್ತವ್ರೆ. ಯಾಕಂದರೆ ನಾನೇ ಸೆಲೆಕ್ಟ್ ಮಾಡಿರೋದು ಅದು ಬಟ್ಟೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಇವಾಗ ಅವರು. ನಾನು ಆಮೇಲೆ ಸಿಗ್ತೀನಿ. ಬಾಯ್ ಅಪ್ಪ. ಏನಿಲ್ಲ, ಸುಮ್ಮನೆ ನಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವನು ಮತ್ತು ರೀಕ್ಷಿತ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಆಗೈತೆ ಆಲ್ರೆಡಿ. ಅವ್ರಿಗೆ ಕಾಯ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ದೋಸೆ ಹಾಕೊಂಡು ತಿನ್ನೋದು. ಒಂದು ಡೇ ಇವತ್ತು ಚೆನ್ನಾಗಿರ್ಬೇಕು ಅಂತ ನಾನು ಪ್ರೇ ಮಾಡ್ತಾಯಿದ್ದೀನಿ. ಬೇಜಾರಾಗಬಾರ್ದು, ಖುಷಿಯಾಗಿರಬೇಕು. ಯಾವಾಗಲೂ ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಇವತ್ತು ತುಂಬ ಖುಷಿಯಾಗಿರಬೇಕು. ಯಾಕಂದರೆ ನನ್ನ ಬರ್ಡೇದೇನೋ ಅಷ್ಟು ಖುಷಿ ಪಡಿಸಿದ್ದಾನೆ. ಬರ್ಡೇನೇ ಒಳ್ಳೆ ಹಬ್ಬ ಥರ ಪಟಾಕಿ ಎಲ್ಲ ಹೊಡೆದು 12 ಗಂಟೆಲ್ಲ ಅಷ್ಟು ಜೋರಾಗಿ ಮಾಡಿ, ಮತ್ತು ಎಲ್ಲರಿಗೂ ಕರೆದು ಅಡುಗೆ ಮಾಡಿ, ಅವನ್ನೇ ಅಡುಗೆ ಮಾಡಿ ಬಿರಿಯಾನಿ ಕಬಾಬ್ ಎಲ್ಲರಿಗೂ ಊಟ ಬಡಿಸಿದ್ದಾನೆ. ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಆದರೂ ಮಾಡಬೇಕಂತ. ನಾನು 12 ಗಂಟೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ದೀನಿ. ಜಸ್ಟ್ ಆನೆಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಅವ್ನಿಗೆ ಅದೆಲ್ಲ ಇಷ್ಟ ಇಲ್ಲ. ನನಗೇನಂದರೆ ಅವ್ನಿಗೆ ಖುಷಿ ಪಡಿಸ್ಬೇಕಂತ ಜಸ್ಟ್ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ. ವಿಡಿಯೋ ಹಾಕ್ತೀನಿ. ಅಷ್ಟು ನೈಟ್ ಮಾಡ್ಬೇಕು ಅಂದ್ಕೊಂಡೆ ವಿಡಿಯೋ, ಬಟ್ ಮಾಡೋಕ್ಕಾಗಿಲ್ಲ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ. ಖುಷಿಪಟ್ಟ. ಅವ್ನು ಗಿಫ್ಟೆಲ್ಲ ನೋಡಿ ಖುಷಿಪಟ್ಟ. ನನಗದೇ ಖುಷಿ ಆಯಿತು. ಅವನು ಅಷ್ಟು ಖುಷಿ ಪಡಿಸಿರ್ಬೇಕಾದ್ರೆ ನಾವು ಅವನು ಅಷ್ಟು 100% ಖುಷಿಪಟ್ಟು ನಾವು ಒಂದು ಇಷ್ಟಾದರೂ ಮಾಡಬೇಕಲ್ವ. ಅವನಿಗೂ ಇಷ್ಟ ಆಗುತ್ತೆ ಅಂತ ನಾನು ಮಾಡಿದೆ. ಅವ್ನಿಗೆ ಇಷ್ಟ ಆಯಿತು. ಇವಾಗ ನನಗೆ ಚಿಕನ್ ಮಾಡೋಕ್ಕೆ ಬರೋಲ್ಲ. ಅವನೇ ಮಾಡಬೇಕು. ನನ್ನ ಬರ್ಡೇಗೂ ಅವನೇ ಮಾಡಿದ್ದಾನು, ಅವನ ಬರ್ಡೇಗೂ ಅವನೇ ಮಾಡಬೇಕು ಅಂತ ನನಗೆ ಬೇಜಾರಾಗ್ತೈತೆ. ಬಟ್ ನಾನೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ, ಅವ್ನು ಮಾಡಲಿ. ಯಾಕಂದರೆ ಅವನೇ ಚೆನ್ನಾಗಿ ಮಾಡೋದು ಚಿಕನ್. ನಂಗೆ ಮಾಡೋಕ್ಕೆ ಬರೋಲ್ಲ. ಬಂದ್ರ ಇಲ್ಲ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಆಲ್ರೆಡಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ದೇವಸ್ಥಾನದಿಂದ ಬಂದು ತೋರಿಸ್ತೀನಿ ರೀ. ಈ ಥರ ಹಸ್ಬೆಂಡ್ ಯಾರಿಗಾದ್ರೂ ಸಿಗ್ತಾರಾ? ಏನ್ರಿ, ಏನು ಲಕ್ಕಿ ಮಾಡಿದ್ದೀನಿ ನಾನು. ಹಾಂ, ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಮಾಡಿದ್ದಾರೆ. ಯಾರು ಬಂದಿದ್ದಾರೆ ಅಂತ ನೋಡಿ ಇಲ್ಲಿ. ಹಾಯ್ ಮಾಡ್ತಾ ಇದ್ದಾನೆ ಅವನು.
ದೋಸೆ ತಿಂತೀವಿ ಇವಾಗ. ದೋಸೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ನಾವಿವಾಗ ಚಿಕನ್ ತರೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ನಾವು ಇವಾಗ ಚಿಕನ್ ತಗೊಂಡು ಬಂದು ಚಿಕನ್ ಮಾಡಬೇಕು. ನಮ್ಮ ಜೊತೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಒಬ್ರು ಇಲ್ಲಿ ನೋಡಿ, ಇನ್ನೊಬ್ರು ಕಾಣಿಸ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಶೈ. ಅವರು ಹುಡುಗಿರು ಜಾಸ್ತಿ ಲೈನ್ ಆಗ್ತಾ ಇರ್ತಾರೆ. ಅವಾಗ ಎಲ್ಲಿ ನಂಬರ್ ಕೇಳ್ತಾರೆ ಅಂತ ಭಯ, ಅದಕ್ಕೆ ಮುಖ ಮುಚ್ಕೋದವ್ರು. ಅದಕ್ಕೆ ಅವ್ರಿಗೆ ತೋರಿಸಲ್ಲ. ಅವರಿಗೆ ಜಾಸ್ತಿ ಫ್ಯಾನ್ಸ್ ಫಾಲೋ ಇದೆ, ಅದಕ್ಕೆ ಬೇಡ. ಇವ್ರು ನೋಡಿ ಬರ್ತ್ಡೇ ಬಾಯ್. ಇಲ್ಲಿ ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದಾರೆ. ಒಂದು ಚಿಕನ್ ಅಂಗಡಿ ಹಾಕೊಂಡ್ರೆ ನಮ್ಮ ಜೀವನನೇ ಸೆಟಲ್ ಆಗೋಗುತ್ತೆ ಲೈಫ್. ಅಷ್ಟು ಜನ ಭಾನುವಾರ ಆದರೂ ತುಂಬಿಟ್ಟವ್ರೆ. ನಾವು ತಗೊಂಡು ಹೋಗ್ತಾ ಇರೋದು. ನಾವು ಯಾಕೆ ಇವಾಗ ಗೋಲ್ಗುಪ್ಪ ತಿನ್ನಬಾರ್ದು ಒಂದು ಪ್ಲೇಟು ಅಲ್ವಾ? ಸರಿ, ಗೋಲ್ಗುಪ್ಪ ತಿನ್ನೋಣ. ಗೋಲ್ಗುಪ್ಪ ಅದೇನೋ ಗೊತ್ತಿಲ್ಲ, ಗೋಲ್ಗುಪ್ಪ ನೋಡಿದ ತಕ್ಷಣ ಬೇಕನ್ಸ್ಬಿಡುತ್ತೆ. ಅದು ನೆನ್ನೆನೂ ಎರಡು ತಿಂದಿದ್ದೀನಿ, ಆದರೂ ಇವತ್ತು ಬೇಕು. ಎಲ್ಲೋಗಿರ್ತೀಯಾ? ನಾನು ತಿಂದ್ಬಿಟ್ಟು ನೋಡ್ಕೊಂಡು ಕೂತಿರ್ಲ. ನಮಗೆ ಐಸಿನ್ ಕೊಡಿಸ್ಬಿಟ್ಟು ಅವರು ಏನು ತರ್ತಾ ಇದ್ದಾರೆ ಅಂತ ತೋರಿಸ್ತಿದ್ದೆ. ನೋಡಿದ್ರಾ? ಇವ್ರ ಫ್ಯಾಮಿಲಿನೇ ಕುಡುಕ್ರು ಫ್ಯಾಮಿಲಿ ಗಾಯ್ಸ್. ಎಲ್ರೂ ಒಂದೊಂದ ಕುಡಿದಾರೆ. ಹೌದೌದು, ಅವಳೇ ತಗೊಂಡ್ ಬಂದ್ಬಿಟ್ಟು ಇವರು ನಂಬರ್ 1 ಅಂತ. ಸುಂದರ ಸುರ ಸುಂದರ ನಂಬರ್ 1 ಇದು, ನಂಬರ್ 2 ಅದು. ನಂಬರ್ 2 ಇವ್ರಂತೆ. ಹೀರೋನಾ ಇವ್ರಿಬ್ಬರಿಗೂ ನಂಬರ್ 1 ಇವನಂತೆ. ಹೊಸ ಜಮಾನ. ಒಂದ್ ಕೇಸೇ ತಗೊಂಡ್ ಬಂದಿದ್ದಾರೆ ಇವರು. ಇರೋದು 3 ಜನಕ್ಕೆ. ಮನೆಯಲ್ಲಿ ಚಿಕನ್ ಸಾಂಬಾರ್ ರೆಡಿ ಆಗ್ತಾ ಇದೆ. ಭಟ್ರು ಯಾರು ಗೊತ್ತಾ? ಭಟ್ರೆ ಆಯ್ತು ಸಾಂಬಾರ್? ಶೋಮಿ. ವಾವ್, ನಾನು ಚಿಕನ್ದು ಏನಿದು ಚಿಕನ್ ಸ್ಕಿನ್ ಫ್ರೈ ಮಾಡ್ತಾ ಇದ್ದೀನಿ. ಅವರು ಚಿಕನ್ ಸಾಂಬಾರ್ ಮಾಡಿದ್ದಾರೆ. ನಾವು ಚಿಕನ್ ಸ್ಕಿನ್ ಫ್ರೈ ಹೆಂಗೆ ಬರುತ್ತೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಚಿಕನ್ ತಂದಿದ್ದೀವಲ್ಲ, ಅದಕ್ಕೆ ಜಾಸ್ತಿ ಸ್ಕಿನ್ ಬಂದಿದೆ. ಕಳ್ಳ ಕೊಡು 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 ಇಲ್ಲಿ. ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ ಇವತ್ತು. ರೇಟಿಂಗ್ಸು ಎಲ್ಲಾನು ರೇಟಿಂಗ್ಸ್ ಕೇಳೋಣ ಯಾವ ಥರ ಇದೆ ಅಂತ. ಫಸ್ಟ್ ಯಾರಿಂದ ಕೇಳೋಣ? ಫಸ್ಟ್ ಅಂಜಿ ಅಣ್ಣ ಹತ್ರ ಕೇಳೋಣ. ಅಂಜಿ ಅಣ್ಣ, ಸೂಪರ್ ಆಗಿದೆ. ನನ್ನ ಲೈಫ್ನಲ್ಲಿ ಇಷ್ಟು ಊಟ ನಾನು ತಿಂದಿಲ್ಲ. ಇವಾಗ ನೆಕ್ಸ್ಟು ವೆಂಕಿ ಅಣ್ಣವರು. ಲಾಲಿ ಅಕ್ಕ, ಥ್ಯಾಂಕ್ ಯು ಅಕ್ಕ. ಹೆಂಗಾಯ್ತು? ಲೈಫಲ್ಲಿ ಯಾವತ್ತೂ ತಿಂದಿಲ್ಲ ಆ ಥರ. ನೀನೇ ಮಾಡಿರೋದಲ್ವಾ, ಅದಕ್ಕೆ ಅವನೇ ಮಾಡಿರೋದು. ಚೆನ್ನಾಗಿಲ್ಲ. ಊಟ ತಿಂದ್ಬಿಟ್ಟು ಆಮೇಲೆ ಇನ್ನು ನಮ್ಮ ಭಾವ ಅವ್ರು ಬರ್ತಾ ಇದ್ದಾರೋ ಆನ್ ದ ವೇ. ಅವ್ರು ಬಂದಮೇಲೆ ತೋರಿಸ್ತೀನಿ. ಗಿಫ್ಟ್ ತಂದಿದ್ದಾರೆ ಅವ್ರ ಮೈನಂಗೆ. ಬಾಬಾ ಬಾಬಾ ಹಣ ಬಂದ. ಲಾವಿ ಈಗ ತಾನೇ ಆಗಮನಿಸಿರುವ ಬಾಬಾ ಅವರು. ಊಟ ಮಾಡ್ತೀವಿ ಇವಾಗ ನಾವು ಎಲ್ರು. ಫ್ಯೂಚರ್ ಯೂಟ್ಯೂಬರ್ನ ರೆಡಿ ಮಾಡ್ತಾ ಇದ್ದಾರೆ ಮಿಸ್ಟರ್ ಮಧುಸೂದನ್.
Subscribe. Subscribe. నన్ను చూడొద్దు, నేను చెప్తాను ఆడ చూడు. బాగా చెప్తుంది అండి. ನೀನೋಗು ಲಸ್ಯ ಅವ್ನ್ ಬೇಡ ನೀನೋಗು. ಏನಣ್ಣ ಇನ್ನೊಂದ್ಸಲ ಹೇಳಿ. ಯಾವಾಗಾದ್ರೂ ಯೂಟ್ಯೂಬರ್ನ ಅಬ್ಬಾಯಿನ ಮಾಡ್ಬಾರ್ದು, ಹುಡುಗರ್ನ ಮಾಡ್ಬಾರ್ದು. ಹುಡುಗರು ಆಗಲ್ಲ, ಹುಡುಗಿರೇ ಆಗೋದು ಫೇಮಸ್. ఇది మాత్రం పక్క పంచా. ఎప్పుడు సపోర్ట్ చేయరు. యూట్యూబర్ చోటా యూట్యూబర్ ఏమన్నా ఉంటే వాడిని ఇంటర్నల్ గా ట్రైన్ చేయాలి. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಆ ರೋಜೆ ఈరోజు బాయ్ బాయ್. ಅಯ್ಯೋ ಎಲ್ರೂ ಹೋಗ್ತಾ ಇದ್ದಾರೆ. ಬಾಯ್ ಚಪ್ಪು. ಹಾಯ್ ಗೈಸ್. ಬಾಯ್ 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 ಹ್ಞೂ ಸರಿ ಬಾಯ್. ಬಾಯ್ ಬಾಯ್ ಬಾಯ್. ನಮ್ಮ ಭಾವ ಅವ್ರ ಮನೆಗೆ ಬಿಟ್ಬಿಟ್ಟು ನಾವಿವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋದ್ರು ಮನೆ, ಇವಾಗ ಯಾರೂ ಇಲ್ಲ, ಎಲ್ಲ ಮನೆ ಫುಲ್ ಖಾಲಿ ಖಾಲಿ. ಎಲ್ಲ ಬಂದಿದ್ದವ್ರು ಎಲ್ಲ ಹೋದ್ರು. ಇವಾಗ ನಾನೇನೊಬ್ಬರೆ. ಬರ್ತಡೇ ಎಲ್ಲ ಮುಗೀತು, ಚೆನ್ನಾಗಾಯಿತು. ಬರ್ತಡೇ ಮಾಡ್ಕೊಂಡು ಸಾಕಾಗಿ ಹಾಲೇ ಮಲ್ಕೊಂಡಿದ್ದಾರೆ. ಬರ್ಡೇ ಬಾಯ್ ಹಲೋ. ಡೋನನ್ ಮಗ ಕಣೋ ನೀನು. ಮಲ್ಕೊ. ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್.